ಹಾಯ್ ಗೆಳೆಯರೇ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗುಡ್ ಮಾರ್ನಿಂಗ್. ಮುಂಜಾನೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಯಾಕೋ ಬೇಜಾರು ಅನಿಸೈತಿ. ಈಗ ಈ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಮೇಲೆ ಕೆಲಸ ಮಾಡಿ 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 ಸಾಕಾಗಿತ್ತು ನನಗಂತೂ. ಕಳೆದ ಒಂದೂವರೆ ವರ್ಷದಿಂದ ಸತತವಾಗಿ 200ಕ್ಕಿಂತ ಹೆಚ್ಚು ಇದರೊಳಗೆ ವಿಡಿಯೋ ಹಾಕಿದ್ದೀನಿ. ಆದರೆ ಏನೈತಿ, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇದರ ಮೇಲೆ ವಿಡಿಯೋ ಹಾಕಿ ನಿಮಗೆಲ್ಲರಿಗೂ ಕಲಿಸ್ಬೇಕಂತ ಒಂದು ಆಸಕ್ತಿ, ನನಗೊಂದು ಹುಚ್ಚು ಐತಿಲ್ಲ ತಲೆಯಾಗ. ಯಾಕಂದ್ರೆ ಕಳೆದ 6 ವರ್ಷ ಒಳಗೆ ಯೂಟ್ಯೂಬ್ ಮೇಲೆ ನಾವು ಏನು ಕಲ್ತೀವಿ, ನಾವು ಏನೇನತ್ತ ಕಷ್ಟಗಳು ನಾವಿಲ್ಲಿ ಅನುಭವಿಸಿದ್ದೀವಿ. ಒಂದು ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗಬೇಕಾದ್ರೆ ಯಾವ್ಯಾವ ಕ್ರೈಟೀರಿಯಾ ಬೇಕು, ಯಾವ್ಯಾವ ಥರ ಸಮಸ್ಯೆಗಳು ಬರ್ತಾವಂತ, ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಈ ಚಾನಲ್ ನನ್ನ ಕನ್ನಡ ಜನ, ನನ್ನ ಕನ್ನಡ ಮಂದಿ, ನನ್ನ ಅಣ್ಣ ತಮ್ಮರು, ನನ್ನ ಅಕ್ಕ ತಂಗಿಯರು ಕಲೀಲಿ, ನೋಡಲಿ. ಯಾಕಂದ್ರೆ ಇದು 2017 18 ಇಲ್ಲ, ಆವಾಗ ಪಾಲಿಸಿಗಳು ಬೇರೆ ಇತ್ತು, ಈಗ ಪಾಲಿಸಿ ಬೇರೆಗಳು ಅದಾವೆ. ಭಾಳಷ್ಟು ಚೇಂಜ್ ಆಗಿದೆ. ಯೂಟ್ಯೂಬ್ ಬರ್ತಾ ಏನಿತ್ತಲ್ಲ, ತಮ್ಮ ಪಾಲಿಸಿ ಒಳಗೆ ಭಾಳಷ್ಟು ಚೇಂಜ್ ಮಾಡಿದ್ದಾರೆ. ಮತ್ತು ಭಾಳ ಸ್ಟ್ರಿಕ್ ಅಂದ್ರೆ ಭಾಳ ಸ್ಟ್ರಿಕ್ ಆಗೈತೆ. ಒಂದೊಂದು ಹೆಜ್ಜೆ ಯೂಟ್ಯೂಬ್ ಮೇಲೆ ಇಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಇಡಬೇಕು. ಅದು ಎಲ್ಲ ನಿಮಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಈ ಚಾನಲ್ ನಾನು ಓಪನ್ ಮಾಡಿದ್ದೆ. ಆದರೆ ಏನೈತಿ, ದುನಿಯಾದ 200ಕ್ಕಿಂತ ಹೆಚ್ಚು ವಿಡಿಯೋ ಹಾಕಿದ್ರ ಮೇಲೆ ಇನ್ನೂ ತನಕ ಈ ಚಾನಲ್ ಮೇಲೆ ನಾನು $100 ಕೂಡ ನಾನು ಅರ್ನಿಂಗ್ ಮಾಡಿಲ್ಲ. ಮತ್ತೇನೈತಿ, ಅದಕ್ಕಾಗಿ ನಾನು ಏನು ಮಾಡಬೇಕಂತ ಮಾಡೀನಿ. ನಿಮ್ಮೆಲ್ಲರ ಅನಿಸಿಕೆ, ನಿಮ್ಮೆಲ್ಲ ಏನೈತಿ ಅದು ನಾನು ಕಮೆಂಟ್ ಮಾಡಿ ಹೇಳ್ರಿ. ಈ ಚಾನಲ್ ಡಿಲೀಟ್ ಮಾಡಬೇಕು ಒಂದು, ಅಥವಾ ಈ ಚಾನಲ್ ಹಿಂದಿಯಲ್ಲಿ ಕನ್ವರ್ಟ್ ಮಾಡಬೇಕಂತ ಮಾಡಿದ್ದೀನಿ. ಯಾಕಂದರೆ ಕನ್ನಡನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ ಎಲ್ಲರಿಗೆ ಕಲಿಸ್ಬೇಕು ಅಂತ ನನ್ನ ಆಸಕ್ತಿ ಇತ್ತು. ಯಾಕಂದರೆ ಬರೀ ಒಂದು ಹುಡುಗಿದು ಲವ್ ಸಾಂಗ್, ಆ ಸಾಂಗ್, ಈ ಸಾಂಗ್, ಅದಕ್ಕೋಸ್ಕರ ಬೇರೆ ಬೇರೆ ಚಾನಲ್ ಅದಾವೆ. ಆದರೆ ಈ ಚಾನಲ್ ಮೇಲೆ ಕಲಿಸುವಂಥ ಪ್ರಯತ್ನ ಮಾಡ್ತೀನಿ. ಎಜುಕೇಷನ್ ಪರ್ಪಸ್ವಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಮಾಡ್ತೀನಿ. ಚಾನಲ್ ಡಿಲೀಟ್ ಮಾಡಬೇಕಂತ ಮಾಡಿದ್ದೀನಿ. ಇಲ್ಲ ಅಂದ್ರೆ ಈ ಚಾನಲ್ ಹಿಂದಿ ಒಳಗೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ನನಗೆ ವ್ಯೂಸ್ ಬೇಕು. ಒಂದೊಂದು ವಿಡಿಯೋ ಮಾಡಲಿಕ್ಕೆ 3 ತಾಸು ರಿಸರ್ಚ್ ಮಾಡಿ, ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ನಿಮಗೆಲ್ಲರಿಗೆ ಕಲಿಸಿದ ಎಲ್ಲ ಪ್ರಯತ್ನ ಮಾಡಿ ಒಂದು ವಿಡಿಯೋ ಮಾಡಿ ನಿಮಗೆ ಮುಟ್ಲಿ ಅಂತ ಮಾಡಿದರೂ ಕೂಡ ಯಾರೂ ಈ ಚಾನಲ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇಲ್ಲ. ನೋಡಿರಿ, ನೀವು ರೀಸೆಂಟ್ ವಿಡಿಯೋ ಆಗಿ ನೋಡಿರಿ, ಹಳಿದ ವಿಡಿಯೋ ನೋಡಿರಿ. ಭಾಳ ಅಂದ್ರೆ 1-2 ವಿಡಿಯೋ ಅಷ್ಟೇ ಒಂದು 25-30 ಸಾವಿರ ವ್ಯೂಸ್ ಹೋಗ್ಯಾವ. ಅದು 1 ವರ್ಷ ಹಿಂದಿಂದು ವಿಡಿಯೋಗಳು. ಯಾಕಂದ್ರೆ ನಾನು ನನ್ನ ಚಾನಲ್ ಮೇಲೆ 200ಕ್ಕಿಂತ ಹೆಚ್ಚು ಏನು ವಿಡಿಯೋ ಮಾಡಿಲ್ಲ. ಎಲ್ಲ ವಿಡಿಯೋಗಳು ನಿಮಗೆ ಎಜುಕೇಷನ್ ಪರ್ಪಸ್ವಾಗಿ ಮಾಡೀನಿ. ಮತ್ತು ನನ್ನಂಗೆ ಡಿಟೇಲಾಗಿ ನಿಮಗೆ ಯಾರೂ ಮಾಡಿ ಕೊಟ್ಟಿಲ್ಲ. ಇದೇ ವಿಡಿಯೋಸ್ಗಳು ನಾನು ಕನ್ನಡದಲ್ಲಿ ಒಂದು ಏನಾದರೂ ಕೋರ್ಸ್ ಮಾಡಿ ಪ್ರೈವೇಟ್ ಮಾಡಿ ಇಟ್ಟಿದ್ರೆ ನಾನು ಈ 1 ವರ್ಷನಾಗ ಕನಿಷ್ಠ 5 ಲಕ್ಷಕ್ಕಿಂತ ಹೆಚ್ಚು ನಾನು ಅರ್ನಿಂಗ್ ಮಾಡ್ತಿದ್ದೆ. ಇಲ್ಲಿ ಕೋರ್ಸ್ ಮಾಡಿ ಬರೀ $200 ಇಟ್ಟಿದ್ರೆ ಸಾಕು. $200 ಒಂದು ಕೋರ್ಸ್ ಮಾಡಿ ಇಟ್ಟಿದ್ರೆ ಸಾಕು, ಎಲ್ಲ ನನಗೆ ಅರ್ನಿಂಗ್ ಆಗ್ತಿತ್ತು. ನಾವು ಎಲ್ಲರೂ ಯೂಟ್ಯೂಬ್ ಮೇಲೆ ಬರೋದು ಯೂಟ್ಯೂಬ್ ಮೇಲೆ ಎದಕ್ಕೆ ಬರ್ತೀವಪ್ಪ ಅಂದ್ರೆ ದುಡ್ಡು ಅರ್ನಿಂಗ್ ಮಾಡಬೇಕು, ನಮ್ಮ ಜೀವನ ಸರಳ ಮಾಡ್ಕೋಬೇಕು ಅಂತ ಬರ್ತೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಏನೂ ವ್ಯೂಸೇ ಬರೋಂಗಿಲ್ಲ ಅಂದಮೇಲೆ ಈ ಚಾನಲ್ ಎದಕ್ರೆ ನಾವು ಕಷ್ಟಪಟ್ಟೆ. ಇದೇ ಹಿಂದಿಯಲ್ಲಿ ಮಾಡ್ತೀನಿ, ವರ್ಲ್ಡ್ ವೈಡ್ ಹೋಗ್ತೈತಿ ವಿಡಿಯೋ. ಕನ್ನಡದಲ್ಲೇನು ವರ್ಲ್ಡ್ ವೈಡ್ ಹೋಗ್ತೈತಿ. ಎಲ್ಲೆಲ್ಲಿ ನನ್ನ ಕನ್ನಡ ಜನ ಅದಾರ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಾರೆ. ಆದರೆ ಏನೈತಿ, ನನಗೆ ವರ್ಲ್ಡ್ ವೈಡ್ ಬೇಕಾಗಿಲ್ಲ. ಈ ಜವಾರಿ ಕ್ರಿಯೇಟರ್ ಗೈಡ್ ಚಾನಲ್ ತೆಗ್ದಿದ್ದ ನಮ್ಮ ಕರ್ನಾಟಕಕ್ಕೋಸ್ಕರ. ಕನ್ನಡ ಜನ ಭಾಳಷ್ಟು ಹಳ್ಳಿಯಲ್ಲಿ ಇರ್ತಾರೆ. ಪಾಪ ನನ್ನ ಅಕ್ಕ ತಂಗಿಯವರು ಮನೆಯಲ್ಲಿ ಕೂತ್ಕೊಂಡು, ಅಣ್ಣ ತಮ್ಮರು, ಹಳ್ಳಿ ಜನ, ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ತಿಳಿಲಿ, ಇದರ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಕೇವಲ ಒಂದು ಮೊಬೈಲ್ ಹೊತ್ತಿಂದ ಯಾವ್ಯಾವ ಥರ ವಿಡಿಯೋ ಮಾಡಿ ಫ್ರೀ ಆಫ್ ಕಾಸ್ಟ್, ವಿದೌಟ್ $1 ನಿಮ್ಮ ಜೇಬಲಿಂದ ಖರ್ಚು ಆಗಲಾರ್ದು ಇಲ್ಲಿ ನನ್ನ ವಿಡಿಯೋಗಳನ್ನು ನೋಡಿ ನೀವು ಕಲಿತ ಕಸಿಂದ ಏನಾದರೂ ಸಂಪಾದನೆ ಮಾಡಿರಿ ಅಂತ ಈ ಚಾನಲ್ ಪರ್ಪಸ್ ಇತ್ತು. ಆದರೆ ಮನ್ಸಿಗೆ ಭಾಳ ಬೇಸರ ಆಗೈತಿ. ಎಷ್ಟು ವಿಡಿಯೋ ಮಾಡಿದರೂ ಕೂಡ ಓಡ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಅನಿಸಿಕೆಗಳು ಏನದಾವ ತೆಳಗಡೆ ಕಮೆಂಟ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಂಗಿಲ್ಲ. ಎಲ್ಲರೂ ಮಾಡಿದ ಜನನೂ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ನಡಿತೈತಿ, ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ಕನಿಷ್ಠ ಸತತವಾಗಿ ಈ 1-1.5 ವರ್ಷ ಇಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವುದೂ ಪ್ರಯೋಜನ ಇಲ್ಲ. ನೋಡೋಣ, ನಿಮ್ಮ ಅನಿಸಿಕೆಗಳು ಏನು ಬರ್ತಾವೆ ಕಮೆಂಟ್ ಮುಖಾಂತರ ನೋಟಿಫಿಕೇಶನ್ದ ಈ ಚಾನಲ್ ಮೇಲೆ ನಾವು ರಿಪೀಟ್ ಕಂಟೆಂಟ್ ಹಾಕ್ತೇವೆ. ನೋಡೋಣ, ಹಿಂದಿಯಲ್ಲಿ ಮಾಡಬೇಕು ಅಥವಾ ಕನ್ನಡದಲ್ಲಿ ಮಾಡಬೇಕು. ಹಿಂದಿಯಲ್ಲಿ ಮಾಡಿದರೆ ಒಳಗಡೆ ಹೋಗ್ತೈತಿ, ನನಗೆ ವ್ಯೂಸ್ ಜಾಸ್ತಿ ಬರ್ತಾವೆ, ಅದು ಒಂದು ಬೇಕು. ಆದರೆ ನನ್ನ ಛಲ ಏನಿತ್ತು, ನನ್ನ ಕನ್ನಡ ಜನ ಕಲೀಲಿ, ಎಲ್ಲರಿಗೆ ಒಳ್ಳೆ ಮಾಹಿತಿ ಸಿಗಲಿ ಅಂತ ಮಾಡಿದ್ದು.
ಯಾವುದೇ ಅಶ್ಲೀಲ ವಿಡಿಯೋ ಇದರೊಳಗೆ ಹಾಕಿಲ್ಲ. ಎಲ್ಲರಿಗೂ ಮುಟ್ಲಿ ಅಂತ ಹಾಕಿದ್ದೀವಿ. ಈಗ ನಿಮ್ಮ ಇಷ್ಟ, ಈ ಚಾನಲ್ ಉಳಿಸ್ಬೇಕಂತಿರೋ ಅಥವಾ ಡಿಲೀಟ್ ಮಾಡಬೇಕನ್ನಿಸ್ತಿರೋ ಅಥವಾ ಕಂಟೆಂಟ್ ಚೇಂಜ್ ಮಾಡಂತಿರೋ, ಏನು ಯಾವುದೇ ಕಂಟೆಂಟ್ನ ಚೇಂಜ್ ಮಾಡಿದ್ರು ಕೂಡ ನನ್ನ ಚಾನಲ್ ಓಡ್ತೈತಿ, ನಡಿತೈತಿ. ನೋಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಸ್ಕಾರ.